ಪ್ರೇಸ್ ದ ಲಾರ್ಡ್. ಪ್ರೀತಿಯ ಸಹೋದರ ಹಾಗೂ ಸಹೋದರೇ, ಈ ದಿನ ನೋಡಿದ್ರಲ್ಲಿ ಬಹಳ ಸಂತೋಷವನ್ನಾಗಿದ್ದೇನೆ. ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ನಿಮಗೆಲ್ಲರಿಗೂ ವಂದನೆಗಳು ಸಲ್ಲಿಸುತ್ತೇನೆ. ಶಾಲು, ನಿಮಗೆ ಸಮಾಧಾನ ಉಂಟಾಗಲಿ. ಪ್ರೀತಿಯ ಮಕ್ಕಳೇ, ಪ್ರತಿದಿನ ದೇವರು ನಮ್ಮ ಜೊತೆ ಮಾತಾಡುವಂಥ ದೇವರು, ನಮ್ಮನ್ನು ಕೈ ಹಿಡಿದು ನಡೆಸುವಂತಹ ಸರ್ವಶಕ್ತನಾಗಿದ್ದಾನೆ. ಹೌದು ಪ್ರೀತಿಯ ಮಕ್ಕಳೇ, ಈ ದಿನ ಒಂದು ದೇವರು ಒಳ್ಳೆಯ ಟಾಪಿಕ್ ಕೊಟ್ಟಿದ್ದಾರೆ. ಏನಂದ್ರೆ ದೇವರ ಚಿತ್ತವನ್ನು ಗ್ರಹಿಸುವುದು. ನಾವು ಯಾವ ತರ ದೇವ್ರ ಚಿತ್ತನ್ನ ಗ್ರಹಿಸ್ತಾ ಇದ್ದೀವಿ ಎಂಬುದು ಬಹಳ ಮುಖ್ಯವಾಗಿದೆ. ನಮ್ಮ ಆತ್ಮಿಕ ಜೀವಿತದಲ್ಲಾಗ್ಲಿ, ಲೌಕಿಕವಾಗಿ ಜೀವಿತವಾಗ್ಲಿ, ದೇವರಲ್ಲಿ ನಾವು ಯಾವ ರೀತಿಯಲ್ಲಿ ದೇವರ ಭಯಭಕ್ತಿಯಿಂದ ಬೆಳೀತಾ ಇದ್ದೀವಿ ಎಂಬುದು ಬಹಳ ಮುಖ್ಯವಾಗಿದೆ. ಪ್ರೀತಿಯ ಮಕ್ಕಳೇ, ಇದಕ್ಕೆ ಆಧಾರವಾಗಿ ಜ್ಞಾನೋಕ್ತಿ ಪುಸ್ತಕ 16ನೇ ಅಧ್ಯಾಯ 1ನೇ ವಾಕ್ಯನ ನಿಮಗಾಗಿ ಓದ್ತೀನಿ. ದಯಮಾಡಿ ನಿಮ್ಮಲ್ಲಿ ಸತ್ಯವೇದವಿದ್ದರೆ ತೆಗೆದು ಧ್ಯಾನಿಸಬೇಕೆಂಬುದಾಗಿ ಕೇಳಿಕೊಳ್ಳುತ್ತೇನೆ. Proverbs chapter 16 verse 1. ಹೃದಯದ ಸಂಕಲ್ಪವು ಮನುಷ್ಯನ ವಶವು, ತಕ್ಕ ಉತ್ತರ ಕೊಡುವ ಶಕ್ತಿಯು ಯೆಹೋವನಿಂದಾಗುವುದು. ಆಮೀನ್, ಹಲ್ಲೆಲೂಯಾ. ಪ್ರೀತಿಯುಳ್ಳ ದೇವ ಮಕ್ಕಳೇ, ದೇವವಾಕ್ಯ ಹೇಳ್ತದೆ, ಹೃದಯದ ಸಂಕಲ್ಪವು ದೇವರ ಸಂಕಲ್ಪವಾಗಿದೆ. ನಾವು ಏನೇ ಯೋಚನೆ ಮಾಡಿದ್ರು, ನಮ್ಮ ಏನೇ ಅಡಚಣೆ ಇದ್ರೂ ಕೂಡ ದೇವರ ಚಿತ್ತವಂತೆ ನಾವು ನಡಿಬೇಕು ಎಂಬುದಾಗಿ ದೇವವಾಕ್ಯ ಹೇಳ್ತದೆ. ಪ್ರೀತಿ ದೇವ ಮಕ್ಕಳೇ, ಒಬ್ಬ ವ್ಯಕ್ತಿಯು ತಾನು ಮಾಡಬೇಕೆಂದು ಬಯಸುವ ಕಾರ್ಯಗಳನ್ನು, ಯೋಚನೆಗಳು ಹಾಕುವಕ್ಕಿಂತ ಅದನ್ನ ದೇವರು ಮಾಡುವಂತ ದೇವರಾಗಿದ್ದಾನೆ. ಹೌದು ಪ್ರೀತಿಯ ಮಕ್ಕಳೇ, ನಾವು ಏನು ಆಲೋಚನೆ ಮಾಡ್ತೀವೋ ಅದಕ್ಕಿಂತ ದೇವ್ರ ಸಂಕಲ್ಪ ಮಾತ್ರ ನೆರವೇರುವುದು ಎಂಬುದಾಗಿ ನಾವು ನೋಡ್ತೀವಿ. ಹೌದು ಪ್ರೀತಿಯ ಮಕ್ಕಳೇ, ಜ್ಞಾನೋಕ್ತಿಗಳು 19ನೇ ಅಧ್ಯಾಯ 21ನೇ ವಾಕ್ಯ ನೋಡುವುದಾದ್ರೆ, ಮನುಷ್ಯನ ಮನಸ್ಸನ್ನು ಅನೇಕ ಸಂಕಲ್ಪ ಇದ್ದರೂ ಯೆಹೋವನ ಸಂಕಲ್ಪವೇ ಈಡೇರುವುದು. ಮೀನ್ ನೋಡಿ, ದೇವರು ನಮ್ಮ ಸಂಕಲ್ಪ ದೇವ್ರು ಮಾತ್ರ ಈಡೇರಿಸ್ತಾನೆ. ಪ್ರೀತಿಯ ಮಕ್ಕಳೇ, ನಮ್ಮ ಸಮಸ್ಯೆ ಏನೇ ಇದ್ರೂ ಕೂಡ ನಾವು ಆಲೋಚನೆ ಮಾಡ್ಬೋದು, ಅಯ್ಯೋ ನನ್ನಿಂದ ಎಲ್ಲ ಆಗುತ್ತೆ ಎಂಬುದಾಗಿ ನಾವು ಹೇಳ್ಬೋದು. ಆದರೆ ದೇವ್ರ ಮಾತ್ರ ಸಂಕಲ್ಪ ಮಾತ್ರ ನೆರವೇರುವುದು ಎಂಬುದಾಗಿ ದೇವ್ರ ವಾಕ್ಯ ಹೇಳ್ತದೆ. ಪ್ರೀತಿಯ ಮಕ್ಕಳೇ, ನಮ್ಮ ಜೀವಿತದಲ್ಲಿ ಎಷ್ಟೇ ಸಮಸ್ಯೆ ಇದ್ರೂ ಕೂಡ ದೇವರಲ್ಲಿ ನಾವು ಭಯಭಕ್ತಿಯಿಂದ ಜೀವಿಸಬೇಕು, ಆತನ ಮಾರ್ಗದಲ್ಲಿ ನಾವು ನಡಿಬೇಕು ಎಂಬುದಾಗಿ ದೇವ್ರ ವಾಕ್ಯ ಹೇಳ್ತದೆ. ಅದೇ ತರ ಯೆರೆಮೀಯ ಪ್ರವಾದನೆ ಗ್ರಂಥ 10ನೇ ಅಧ್ಯಾಯ 23ನೇ ವಾಕ್ಯ ಹೇಳ್ತದೆ, ಯೆಹೋವನೇ ಮಾನವನ ಮಾರ್ಗವು ಅವನ ಸ್ವಾಧೀನದಲ್ಲಿ ವೆಂದು ನನಗೆ ಗೊತ್ತು. ನೋಡಿ, ಪ್ರವಾದನೆ ಹೇಳ್ತಾನೆ, ಮಾನವನ ಮಾರ್ಗವು ಯಾವ ತರ ಇದೆ ಎಂಬುದಾಗಿ. ತನ್ನ ಇಷ್ಟ ಬಂದ ಹಾಗೆ ಜೀವಿಸ್ತಾ ಇದ್ದೇನೆ, ಪಾಪಗಳಲ್ಲಿ ಜೀವಿಸ್ತಾ ಇದ್ದೇನೆ. ಆದ್ರೆ ದೇವ್ರೇ ಪ್ರವಾದನೆ ಹೇಳ್ತಾನೆ, ಯೆರೆಮೀಯ ಪ್ರವಾದನೆ ಹೇಳ್ತಾರೆ ನೋಡಿ, ಸ್ವಾಧೀನದಲ್ಲಿ ವೆಂದು ನನಗೆ ಗೊತ್ತು. ಮನುಷ್ಯನು ನಡೆದಾಡುತ್ತಾ ಸರಿಯಾದ ಕಡೆಗೆ ತನ್ನ ಹೆಜ್ಜೆಯನ್ನು ನೀಡುವನು. ಆಮೇಲೆ ನೋಡಿ, ತನ್ನ ಹೆಜ್ಜೆಯನ್ನು ಯಾವ ರೀತಿಯಲ್ಲಿ ಇಡ್ತಾ ಇದ್ದಾನೆ, ದೇವರಲ್ಲಿ ನಾವು ಇಡಬೇಕು ಎಂಬುದಾಗಿ ಯೆರೆಮೀಯ ಪ್ರವಾದನೆ ಹೇಳ್ತಾ ಇದ್ದಾನೆ. ಪ್ರೀತಿಯ ಮಕ್ಕಳೇ, ನಾವು ತಪ್ಪಾದ ಮಾರ್ಗದಲ್ಲಿ ಹೋಗದೆ ದೇವ್ರ ಮಾರ್ಗದಲ್ಲಿ ನಾವು ನಡಿಬೇಕು ಎಂಬುದಾಗಿ ನಮ್ಮನ್ನು ಎಚ್ಚರಿಸುತ್ತಾನೆ ಇರ್ತಾನೆ. ಪ್ರೀತಿಯ ಮಕ್ಕಳೇ, ದೇವ್ರ ಮಕ್ಕಳೇ, ನಾವು ಯಾವ ರೀತಿಯಲ್ಲಿ ತೀರ್ಮಾನ ಮಾಡಬೇಕು, ದೇವರೇ ನಾನು ಯಾವ ಮಾರ್ಗದಲ್ಲಿ ಹೋಗ್ತಾ ಇದ್ದೀನಿ, ನಾನು ನಿನ್ನ ಸಂಕಲ್ಪದಿಂದ ನಡೀತಾ ಇದ್ದೇನಾ, ದೇವ್ರ ನಿನ್ನ ಚಿತ್ತದಂತೆ ನಾನು ಗ್ರಹಿಸ್ತಾ ಇದ್ದೀನಿ ಎಂಬುದಾಗಿ ಯೋಚನೆ ಮಾಡ್ಬೇಕು. ಪ್ರೀತಿದೆ ಮಕ್ಕಳೇ, ಅದೇ ತರ ಪ್ರವಾದನೆ ಗ್ರಂಥ 20ನೇ ಅಧ್ಯಾಯ 24 ಹೇಳ್ತಾನೆ, ಮನುಷ್ಯನಿಗೆ ಗತಿಯನ್ನು ಏನ್ ಪರಿಹರಿಸಿರಬಹುದು, ಯೆಹೋವನೇ ಆಗಿರುವ ಮನುಷ್ಯನು ತನ್ನ ಮಾರ್ಗವನ್ನು ಹೇಗೆ ತಿಳಿದುಕೊಂಡವನು. ಮೀನ್ ಪ್ರೀತಿಯ ಮಕ್ಕಳೇ, ದೇವ್ರು ನಮಗೆಲ್ಲ ಒಳ್ಳೆ ಮಾರ್ಗ ಕೊಟ್ಟಿದ್ದಾನೆ. ಆದ್ರೆ ಮನುಷ್ಯ ಯಾವ ತರ ಮಾರ್ಗದಲ್ಲಿ ನಡೀತಾ ಇದ್ದೇನೆ ಎಂಬುದಾಗಿ ಪ್ರಶ್ನೆ ಮಾಡಿಕೊಳ್ತಾನೆ. ನೋಡಿ, ಜ್ಞಾನೋಕ್ತಿಗಳು 20ನೇ ಅಧ್ಯಾಯ 24ನೇ ವಚನ ಹೇಳ್ತಾನೆ, ನಿಮಗಾಗಿ ಓದ್ತೀನಿ. ಏನ್ ಹೇಳ್ತದೆ ಅಂದ್ರೆ, ನೋಡಿ, ಮನುಷ್ಯನಿಗೆ ಗತಿಯನ್ನು ಏರ್ಪಡಿಸುವವನು ಯೆಹೋವನೇ ಆಗಿರುವಲ್ಲಿ. ನೋಡಿ, ಮನುಷ್ಯನು ತನ್ನ ಮಾರ್ಗವನ್ನು ಹೇಗೆ ತಿಳಿದುಕೊಂಡಾನು. ನೋಡಿ, ನಾವು ಹೇಗೆ ತಿಳ್ಕೊಳ್ತಾ ಇದೀವಿ, ಇದು ನನ್ನ ಮಾರ್ಗ, ನಾನು ಇದು ಒಳ್ಳೆ ಮಾರ್ಗದಲ್ಲೇ ನಡೀತಾ ಇದ್ದೀನಿ ಎಂಬುದಾಗಿ ನಾವು ಹೇಗೆ ತಿಳ್ಕೊಳ್ತಾ ಇದ್ದೀವಿ ಎಂಬುದು ಬಹಳ ಮುಖ್ಯವಾಗಿದೆ. ಪ್ರೀತಿಯ ಮಕ್ಕಳೇ, ಈ ದಿನಗಳಲ್ಲಿ ನಾವು ಒಳ್ಳೆ ಮಾರ್ಗದಲ್ಲಿ ನಡಬೇಕು, ದೇವ್ರ ಭಯ ಭಕ್ತಿಯಿಂದ ಜೀವಿಸಬೇಕು, ತಂದೆ ತಾಯಿ ಮಾತನ್ನು ಕೇಳಬೇಕು, ಮತ್ತೆ ಎಲ್ಲರನ್ನ ಪ್ರೀತಿಸಬೇಕು ಎಂಬುದಾಗಿ ದೇವ್ರ ವಾಕ್ಯ ಹೇಳ್ತದೆ. ಹೌದು ಪ್ರೀತಿಯ ಮಕ್ಕಳೇ, ದೇವರ ಚಿತ್ತವನ್ನು ನಾವು ಗ್ರಹಿಸಬೇಕು, ದೇವ್ರ ಮಾರ್ಗದಲ್ಲಿ ನಾವು ನಡಿಬೇಕು. ಸೈತನ ವಂಚಿಸ್ತಾ ಇದ್ದೇನೆ, ಯೌವನಸ್ಥ ಸ್ತ್ರೀ ಆಗಲಿ, ಸೈತನ ತನ್ನನ್ನು ಯಾವ ಮಕ್ಕಳನ್ನ ಯಾವ ರೀತಿಯಲ್ಲಿ ತಪ್ಪಾದ ದಾರಿಯಲ್ಲಿ ನಡೆಸ್ತಾ ಇದ್ದೇನೆ. ಪ್ರೀತಿಯ ಮಕ್ಕಳೇ, ಪ್ರತಿದಿನ ನಾವು ದೇವ್ರ ವಾಕ್ಯನ ಓದ್ಬೇಕು,
ಪ್ರಾರ್ಥನೆಯಲ್ಲಿ ಬೆಳೆಯುವಾಗ ದೇವರು ಚಿತ್ತನ ನಾವು ನಡೆಯಕ್ಕೆ ಸಾಧ್ಯ. ದೇವರೇ ನಿನ್ನ ಚಿತ್ತ ಹಾಗೆ ನಾನು ನಡೆಯುವಂತೆ ನೀನು ಸಹಾಯ ಮಾಡು, ನನ್ನಲ್ಲಿದ್ದಂತೆಲ್ಲ ಗಲಿಬಿಳಿನ ತೆಗೆದಾಕು, ನನ್ನಲ್ಲಿದ್ದಂಥ ಒಳ್ಳೆ ಮಾರ್ಗದಲ್ಲಿ ನಾನು ನಡೆಯಬೇಕಂತ ಸಹಾಯ ಮಾಡಿ ಕೇಳುವಾಗ ನಿಶ್ಚಯವಾಗಿ ಸಹಾಯ ಮಾಡ್ತಾನೆ. ಪ್ರೀತಿ ಇರುವುದೇ ಮಕ್ಕಳೇ, ಈ ದಿನಗಳು ನೋಡಿದರೆ ಎಲ್ಲ ಕಡೆ ಒಂದು ಕೊಲೆ ಆಂತಕ ಭಯದಲ್ಲಿ ಜೀವಿಸ್ತಾ ಇದ್ದಾರೆ. ಆದ್ರೆ ದೇವರು ನಮಗಾದರೂ ಎಚ್ಚರಿಸ್ತಾ ಇದ್ದೇನೆ. ಪ್ರೀತಿ ಇದೆ ಮಕ್ಕಳೇ, ನೋಡಿ, ಹೃದಯದ ಸಂಕಲ್ಪವು ಮನುಷ್ಯನ ವಶವು ಎಂಬುದಾಗಿ. ಹೌದು ಪ್ರೀತಿ ಇದೆ ಮಕ್ಕಳೇ, ನಮ್ಮ ಹೃದಯದಲ್ಲಿ ನಾವು ಯಾವ ತರ ಯೋಚನೆ ಮಾಡ್ತಾ ಇದೀವಿ, ಆದರೆ ದೇವ್ರ ಮಾತ್ರ, ದೇವ್ರದ್ದು ಆ ಮಾತು ಮಾತ್ರ ನೆರವೇರುವುದೆಂಬುದಾಗಿ ನಾನು ಹೇಳ್ತಾ ಇದ್ದೇನೆ. ನೋಡಿ ಏನಂತದೆ, ತನ್ನ ಉತ್ತರ ಕೊಡುವ ಶಕ್ತಿಯು ಯೆಹೋವನಿಂದ ಆಗುವುದು. ಆಮೇಲೆ ದೇವರು ಉತ್ತರ ಕೊಡುವನು. ನಮ್ಮ ಏನೇ ಸಮಸ್ಯೆ ಬಂದರೂ ಕೂಡ ನಾವು ಆತನಲ್ಲಿ ಭಯಭಕ್ತಿನ ಜೀವಿಸಬೇಕು. ದೇವರೇ ನಿನ್ನಿಂದಲೇ ಎಲ್ಲವೂ ಸಾಧ್ಯವು ಎಂಬುದಾಗಿ ದೇವ್ರ ವಾಕ್ಯ ಹೇಳ್ತದೆ. ಹೌದು ಪ್ರೀತಿ ದೇವ ಮಕ್ಕಳೇ, ನಾವು ನಂಬಿಕೆಯಿಂದ ವಿಶ್ವಾಸದಿಂದ ಜೀವಿಸಬೇಕು. ದೇವರೇ ನೀನು ಒಳ್ಳೆ ಮಾರ್ಗದಲ್ಲಿ ನಾನು ನಡೆಸು, ಯಾವುದೇ ಸೈತನ ಕಾರ್ಯಗಳಿಗೆ ಒಳಗಾಗದೆ ಎಚ್ಚರಿಕೆಯಿಂದ ಯಾವಾಗಲೂ ನಿನ್ನ ವಾಕ್ಯದಲ್ಲಿ ಭಕ್ತಿಯಿಂದ ಜೀವಿಸಂತೆ ನೀನು ಸಹಾಯ ಮಾಡಿ ಎಂಬುದಾಗಿ ಕೇಳುವಾಗ ನಿಶ್ಚಯವಾಗಿ ಸಹಾಯ ಮಾಡ್ತಾರೆ. ಪ್ರೀತಿ ಇರುವುದೇ ಮಕ್ಕಳೇ, ಈ ವಾಕ್ಯ ನಿಮ್ಮ ಜೀವಿತದಲ್ಲಿ ಆಶೀರ್ವದಿಸಿ ಕಾಪಾಡಲಿ. ಮೇ ಗಾಡ್ ಬ್ಲೆಸ್ ಯು. ಪ್ರಾರ್ಥನೆ ಮಾಡಿಕೊಳ್ಳೋಣ, ಕಣ್ಣು ಮುಚ್ಚಿಕೊಂಡು. ಪರಿಶುದ್ಧನೆ ಪ್ರೀತಿಯುಳ್ಳ ತಂದೆ ದೇವರೇ, ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ಕಳೆದ ವಾರದಲ್ಲಿ ಅದ್ಭುತವಾಗಿ ಕಾಪಾಡಿಕೊಂಡು ಈ ನೂತನ ದಿನ ಸಾಯಂಕಾಲ ವೇಳೆಯಲ್ಲಿ ದೇವರೇ ನಿನ್ನ ವಾಕ್ಯ ಓದುವಂತೆ ಅವಕಾಶ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಅಪ್ಪ, ನಿನ್ನ ಹೇಳಿದ ನಾನು ಹೇಳ್ತೀನಿ, ನಿಮ್ಮ ಹೃದಯವನ್ನು ಮನುಷ್ಯರ ಆಲೋಚನೆ ಇಲ್ಲದೆ ದೇವ್ರ ಸಂಕಲ್ಪ ಮಾತ್ರ ನೆರವೇರುವುದೆಂಬುದಾಗಿ ಹೇಳುವ ಹಾಗೆ ಅಪ್ಪ, ನಿಮ್ಮ ಚಿತ್ತದಂತೆ ನಾವು ಒಳ್ಳೆ ಮಾರ್ಗದಲ್ಲಿ ನಡೆಯುವಂತೆ ನಿನ್ನ ಸಹಾಯ ಮಾಡು. ಸೈತನ ಅಂಧಕಾರಗಳಿಂದ ಬಿಡುಗಡೆ ಕೊಡು ದೇವರು. ಈ ವಿಡಿಯೋ ಯಾರು ನೋಡ್ತಾರೋ ಆ ಮಕ್ಕಳನ್ನ ಆಶೀರ್ವದಿಸು, ಒಳ್ಳೆ ಆರೋಗ್ಯ ಕೊಡು, ಅವರ ಎಲ್ಲ ಸಮಸ್ಯೆಗಳಿಂದ ಬಿಡುಗಡೆ ಕೊಡುಪ್ಪ ಅಂತ ಪ್ರಾರ್ಥಿಸಿದ್ದೀರಿ. ಅಪ್ಪ, ನಿನ್ನ ಜೀವಳ ದೇವರು ಅಪ್ಪ, ನೀವು ಕರುಣಿಸುವಂತ ದೇವರಾಗಿದ್ದಪ್ಪ, ನಿಮ್ಗೆ ಸ್ತೋತ್ರ. ಎಷ್ಟೋ ಯೌವನಸ್ಥ ಮಕ್ಕಳು, ಸ್ತ್ರೀಯರು ಅಪ್ಪ ತಮ್ಮ ಜೀವಿತನ ಕಳ್ಕೊಳ್ತಾರೆ. ಆದರೆ ದೇವರೇ, ಆ ಮಾರ್ಗದಲ್ಲಿ ಹೋಗದೆ ಒಳ್ಳೆ ಮಾರ್ಗದಲ್ಲಿ ಕಂಡುಕೊಳ್ಳುವಂತೆ ನೀನು ಸಹಾಯ ಮಾಡಪ್ಪ ಅಂತ ನೀವು ಪ್ರಾರ್ಥಿಸಿದರೆ ಅಪ್ಪ, ನೀನು ಎಲ್ಲರನ್ನೂ ನಿಮ್ಮ ಕರಗಳರ್ಪಿಸ್ತಾ ಈ ಚಿಕ್ಕ ಪ್ರಾರ್ಥನೆ ಕೇಳಿದಂತೆ ಯೇಸು ಕ್ರಿಸ್ತನಲ್ಲಿ ಬೇಡ್ತೇನೆ ಜೀವ ತಂದೆ. ಆಮೆನ್. ಮೇ ಗಾಡ್